ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಜೆಫನ್ಯನು 3ನೇ ಅಧ್ಯಾಯ 5ನೇ ವಾಕ್ಯ. ನೀತಿಯುಳ್ಳ ಯೆಹೋವನು ಅದರ ಮಧ್ಯದಲ್ಲಿ ಇದ್ದಾನೆ, ಆತನು ಅನ್ಯಾಯ ಮಾಡುವುದಿಲ್ಲ. ಪ್ರತಿ ಬೆಳಿಗ್ಗೆ ತನ್ನ ನ್ಯಾಯ ತೀರ್ಪನ್ನು ಬೆಳಕಿಗೆ ತರುತ್ತಾನೆ. ಆತನ ತಪ್ಪು ಆತನಲ್ಲ, ಆದರೆ ಅನ್ಯಾಯವಂತನು ನಾಚಿಕೆಯನ್ನು ಅರಿಯುವನು. ದೇವರಿಗೆ ಸ್ತೋತ್ರ. ಪ್ರಾಫೆಟ್ Zephaniah chapter 3 word 5. But the Lord is still in the city. He does what right and never what is wrong. Every morning without fail, he brings justice to his people and hate the unrighteous people. They keep on doing wrong and are not ashamed. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ಕರ್ತನ ಶ್ರೇಷ್ಠ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನೀತಿಯುಳ್ಳ ಯೆಹೋವನು ಅದರ ಮಧ್ಯದಲ್ಲಿದ್ದಾನೆ. ದೇವರಿಗೆ ಸ್ತೋತ್ರ. ಯಾವುದರ ಮಧ್ಯದಲ್ಲಿ ಅಂದರೆ ಇಂದಿನ ವಾಕ್ಯಗಳಿರುತ್ತೆ ಹೇಳುತ್ತೆ. ಯೆರೂಸಲೇಮಿನ ಭವಿಷ್ಯತ್ತಿನ ಕುರಿತಾಗಿ ಮಾತನಾಡ್ತಕ್ಕಂಥದ್ದು. ಯೆರೂಸಲೇಮಿನ ಮಧ್ಯದಲ್ಲಿ ಆತನು ಇದ್ದಾನೆ. ದೇವರಿಗೆ ಸ್ತೋತ್ರ. ಅನೇಕ ವಾಕ್ಯಗಳು ನೋಡ್ತೀವಿ. 2 ಅರಸುಗಳ ಪುಸ್ತಕ 9ನೇ ಅಧ್ಯಾಯ 3ನೇ ವಾಕ್ಯ. 1 ಅರಸುಗಳ ಪುಸ್ತಕ 9ನೇ ಅಧ್ಯಾಯ 3ನೇ ವಾಕ್ಯ. 1 Kings chapter 9 word 3. ಆಗ ಯೆಹೋವನು ಅವನಿಗೆ, ನೀನು ನನ್ನ ಮುಂದೆ ಮಾಡಿದ ನಿನ್ನ ಪ್ರಾರ್ಥನೆಯನ್ನು ನಿನ್ನ ವಿಜ್ಞಾಪನೆಯನ್ನು ನಾನು ಕೇಳಿ ಯುಗ ಯುಗಕ್ಕೂ ನನ್ನ ನಾಮವು ಅಲ್ಲಿ ಇರುವ ಹಾಗೆ ನೀನು ಕಟ್ಟಿಸಿರುವ ಈ ಆಲಯವನ್ನು ಪರಿಶುದ್ಧ ಮಾಡಿದೆನು. ನನ್ನ ಕಣ್ಣುಗಳು ನನ್ನ ಹೃದಯವು ನಿತ್ಯವಾಗಿ ಅಲ್ಲಿರುವವು. ದೇವರಿಗೆ ಸ್ತೋತ್ರ. ಇದು ದೇವಾಲಯವನ್ನು ಕಟ್ಟಿಸಿದಾಗ ಅರಸನಂತ ಸೊಲೊಮೋನ ಮಾಡಿದ ಪ್ರಾರ್ಥನೆಯನ್ನು ಕೇಳಿ ದೇವರು ಉತ್ತರ ಕೊಟ್ಟಂತಹ ಸನ್ನಿವೇಶ ಆಗಿದೆ. ದೇವರಿಗೆ ಸ್ತೋತ್ರ. ಅಲ್ಲಿ ಹೇಳ್ತಾ ಇದ್ದಾರೆ, ಸದಾಕಾಲವು ನನ್ನ ಕಣ್ಣುಗಳು ನನ್ನ ದೃಷ್ಟಿ ನನ್ನ ಹೃದಯ ಯಾವ ನಿತ್ಯವಾಗಿಯೂ ಅಲ್ಲಿದೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಆಲಯವನ್ನು ಕಟ್ಟಿರುವಾಗ, ಆದರೆ ಆಲಯ ಇಲ್ಲ. ಈಗ ಒಂದು ಪ್ರವಾದನೆ ಹೇಳ್ತಾ ಇದ್ದಾನೆ. ಪೂರ್ತಿ ಪ್ರವಾದನೆಗಳು ಅಲ್ಲಿಂದಲೇ ಬರ್ತಕ್ಕಂಥದ್ದು. ಯೆಶಾಯ ಪ್ರವಾದಿ 61ನೇ ಅಧ್ಯಾಯ 6ನೇ ವಾಕ್ಯ. ಪ್ರಾಫೆಟ್ ಐಶಾಯ ಚಾಪ್ಟರ್ 61 word 6. ಯೆರೂಸಲೇಮೇ, ನಿನ್ನ ಗೋಡೆಗಳ ಮೇಲೆ ಕಾವಲುಗಾರರನ್ನು ನೇಮಿಸಿದ್ದೇನೆ. ಅವರು ದಿನವೆಲ್ಲ ರಾತ್ರಿಯೆಲ್ಲ ಮೌನವಾಗಿ ಇರುವುದೇ ಇಲ್ಲ. ಯೆಹೋವನಿಗೆ ಜ್ಞಾಪಕಪಡಿಸುವರು, ಸುಮ್ಮನಿರಬೇಡಿರಿ. ದೇವರಿಗೆ ಸ್ತೋತ್ರ. ಇದು ಪ್ರವಾದನೆಗಳು. ಈ ಪ್ರವಾದನೆಗಳ ಬಗ್ಗೆ 2 ಮಾತ್ರ ಅಂದರೆ ಇಲ್ಲ. ಅಬ್ರಾಮ್, ಇಸಾಕ್, ಯಾಕೋಬನ ಕಾಲದಿಂದಲೂ ಸಹ ದೇವರು ಕೊಟ್ಟಿರ್ತಕ್ಕಂಥ ದರ್ಶನಗಳಾಗಲಿ ವಾಗ್ದಾನಗಳಾಗಲಿ ಜನರಿಗೆ ಉಂಟು ಮಾಡಿದಂತಹ ಆಶೀರ್ವಾದಗಳಾಗಲಿ ಆ ಸ್ಥಳದಿಂದಲೇ ಉಂಟಾಗಿರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಆಲಯ ಕಟ್ಟಿದಾಗ ಮಾತ್ರ ಹೇಳಿದ್ದಲ್ಲ, ಆಲಯ ಇಲ್ಲದಾಗಲೂ ಸಹ ಅವ್ರು ಹೇಳಿದ್ದಾರೆ, ನಿನ್ನ ಗೋಡೆಗಳ ಮೇಲೆ ನನ್ನ ಕಾವಲುಗಾರನ ನೇಮಿಸಿದ್ದೇನೆ ಅಂತ. ದೇವರಿಗೆ ಸ್ತೋತ್ರ. ಆಲಯವೂ ಇಲ್ಲ, ಜನರು ಭಕ್ತಿನೇ ಇಲ್ಲ. ಆ ಕಾಲದಲ್ಲೂ ಸಹ ದೇವರು ರಕ್ಷಣೆ ಎನ್ನೋದನ್ನು ತನ್ನ ಮಗನ ಮೂಲಕವಾಗಿ ಯೆರೂಸಲೇಮ್ ಪಟ್ಟಣದಲ್ಲೇ ಸ್ಥಿರಪಡಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಈಗ ಜನರು ಹೇಳ್ತಾ ಇದ್ದಾರೆ, ದೇವರೇ ನಮ್ಮ ಸಂಗಡ ಇಲ್ಲ, ನಮಗೆ ಕಾರ್ಯ ಮಾಡ್ತಾಯಿಲ್ಲ, ನಾವೇ ನಮ್ಮ ಸ್ವಂತ ಬಲದಿಂದ ನಮ್ಮನ್ನು ಕಾಪಾಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಸಹ ಈಗ ಯೇಸು ಕ್ರಿಸ್ತರ ಮಹಿಮೆಯುಳ್ಳ ಅರಸನಾಗಿ ಯೇಸು ಕ್ರಿಸ್ತನ ಬರ್ತಕ್ಕಂಥದ್ದು ಅದೇ ಸ್ಥಳದಲ್ಲಾಗಿದೆ. ದೇವರಿಗೆ ಸ್ತೋತ್ರ. ದೇವರು ಉಂಟು ಮಾಡಿರ್ತಕ್ಕಂಥ ಸೃಷ್ಟಿಯ ಆರಂಭದಿಂದ ಅಂತ್ಯದವರೆಗೂ ನೂತನ ಯೆರೂಸಲೇಮಿನಲ್ಲಿ ಯೇಸು ಕ್ರಿಸ್ತರು ಆಳ್ವಿಕೆ ಮಾಡುವವರೆಗೂ ಸಹ ಸಂಪೂರ್ಣ ವಾಗ್ದಾನಗಳಾಗಲಿ ಆಶೀರ್ವಾದಗಳಾಗಲಿ ನ್ಯಾಯ ತೀರ್ಪಾಗಲಿ ರಕ್ಷಣೆ ಆಗಲಿ ಆ ಸ್ಥಳದಿಂದಲೇ ಬರ್ತಕ್ಕಂಥದ್ದು. ದೇವರಿಗೆ ಸ್ತೋತ್ರ. ಸೊ ಅದರ ದೇವರ ಉದ್ದೇಶ ಏನು ಅಂತಂದರೆ, ದೇವರು ನ್ಯಾಯಾಧಿಪತಿಯಾಗಿದ್ದಾನೆ. ನ್ಯಾಯಾಧಿಪತಿ ಉದ್ದೇಶ ಏನಂದರೆ ಶಿಕ್ಷಿಸೋದು ಮಾತ್ರ ಅಲ್ಲ, ಸತ್ಯವನ್ನು ಸ್ಥಾಪಿಸ್ತಕ್ಕಂಥದ್ದು, ಸತ್ಯವನ್ನು ನೀತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಅವರ ಉದ್ದೇಶ ಆಗಿದೆ. ಅದು ಆ ಸ್ಥಳದಿಂದಲೇ ಇಡೀ ಲೋಕಕ್ಕೆ ಬರ್ತಕ್ಕಂಥದ್ದು, ಪ್ರತಿ ಮನುಷ್ಯನಿಗೆ ಬರ್ತಕ್ಕಂಥದ್ದು. ಯಾವತ್ತೂ ಅಷ್ಟೇ, ಇವತ್ತು ಅಷ್ಟೇ, ಮುಂದೆನೂ ಅಷ್ಟೇ. ಆಮೇನ್. ಸೊ ಆದರೆ ಎಷ್ಟೋ ಸರಿ ದೇವರ ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡೋರಿಲ್ವಾ? ಖಚಿತವಾಗಿ 100ಕ್ಕೆ 100% ದೇವರ ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡೋರಿದ್ದಾರೆ. ಬಟ್ ದೇವರು ಮಾತ್ರ ನ್ಯಾಯಾಧಿಪತಿಯಾಗಿದ್ದಾನೆ. ಆತನ ಸತ್ಯವನ್ನೇ ಸ್ಥಾಪನೆ ಮಾಡುವ ಆತನಾಗಿದ್ದಾನೆ. ಸೊ ಹಾಗಾಗಿ ಯೆರೂಸಲೇಮಿನಲ್ಲಿ ಮಾತ್ರ ಅಲ್ಲ, ಈ ಜಗತ್ತಿನಲ್ಲಿ ಮಾತ್ರ ಅಲ್ಲ, ನಮ್ಮೊಬ್ಬೊಬ್ಬರ ಒಳಗೆ ಅವರು ನಿವಾಸ ಮಾಡ್ತಾ ಇದ್ದಾರೆ. ನಮ್ಮೊಬ್ಬೊಬ್ಬರೊಳಗೆ ಅವರು ನ್ಯಾಯವನ್ನು ಸ್ಥಾಪನೆ ಮಾಡೋದಕ್ಕೆ, ಸತ್ಯವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದೇ ಅವರ ಕರ್ತವ್ಯ ಆಗಿದೆ. ಅದು ಯಾವಾಗಂದರೆ ಪ್ರತಿ ಮುಂಜಾನೆಯೂ ಸಹ ಯೆರೂಸಲೇಮ್ ಪಟ್ಟಣದಲ್ಲಿ ಮಾತ್ರ ಅಲ್ಲ, ಜಗತ್ತಿನಲ್ಲಿ ಮಾತ್ರ ಅಲ್ಲ, ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ದೇವರು ಸತ್ಯವನ್ನೇ, ಪ್ರೀತಿಯನ್ನೇ, ನೀತಿಯನ್ನೇ ಸ್ಥಾಪನೆ ಮಾಡ್ತಕ್ಕಂಥದ್ದು ಅವರ ಕಾರ್ಯವಾಗಿದೆ. ಅದನ್ನೇ ಅವ್ರು ಮಾಡ್ತಾ ಇದ್ದಾರೆ.
ಅಂತಿಮವಾಗಿ ಅವರ ಕಾರ್ಯವೇ ಸ್ಥಿರಗೊಳ್ಳುತ್ತೆ. ಆ ಸತ್ಯವೇ, ನೀತಿಯ, ಪ್ರೀತಿಯೇ ನಮ್ಮ ಜೀವಿತಗಳಲ್ಲೂ ಅಷ್ಟು ಮಾತ್ರಲ್ಲ, ಪಟ್ಟಣದಲ್ಲೂ ಜಗತ್ತಿನಲ್ಲೂ ಸ್ಥಾಪನೆಗೊಳ್ಳುತ್ತೆ. ಆಮೇಲೆ ದೇವರು ತನ್ನ ಕಾರ್ಯವನ್ನು ಶೀಘ್ರವಾಗಿ ಮಾಡಲಿ. ನಾವೆಲ್ಲರೂ ಸಹ ದೇವರ ಪ್ರೀತಿಯನ್ನು, ರಕ್ಷಣೆಯನ್ನು, ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನ್ಯಾಯದಂಡವೇ ನನ್ನ ರಾಜದಂಡ ಅಂತ ಹೇಳಿದ್ದೀರಾ. ಅದರಂತೆ ನಿಮ್ಮ ಚಿತ್ತವನ್ನು ಅನುದಿನವೂ ಅಪ್ಪ ಈ ಲೋಕದಲ್ಲಿಯೂ ನಮ್ಮ ಜೀವಿತಗಳಲ್ಲೂ ನೀವು ಮಾಡ್ತಾಯಿದ್ದೀರಾ. ನಂಬಿಗಸ್ತ ದೇವರೇ, ನಿಮ್ಮ ಚಿತ್ತವೇ ಪರಿಪೂರ್ಣಗೊಳ್ಳಲಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ. ನಮ್ಮ ಜೀವ ಒಳ್ಳೆ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.